ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಶ್ರೀಕೃಷ್ಣ ಮತ್ತು ಅರ್ಜುನರ ಪ್ರೇಮದಾಯಕ ಕಥೆ. ಅಂತಕಲಹದಿಂದ ವಿಜಯದವರೆಗೆ. ಒಂದು ಬಾರಿ ಮಹಾಭಾರತ ಯುದ್ಧದ ಮೊದಲ ಅರ್ಜುನ ತನ್ನ ರಥದಲ್ಲಿ ಕುಳಿತು ಯುದ್ಧದ ಭೀಕರತೆಯನ್ನು ನೋಡಿ ಕಂಗೆಟ್ಟು ಹೋಗಿದ್ದ. ಅವನು ನೋಡಿದ್ದು ತನ್ನ ಮನೆತನವೇ ಎದುರಿಗಿದೆ. ಭೀಷ್ಮ, ದ್ರೋಣ, ಕರ್ಣ ಹಾಗೂ ತನ್ನ ತಮ್ಮ ಗಂಧರ್ವ ಗಾಳಿ ಹೋಗುವ ಕೌರವ ಸೇನೆ. ಅವನು ತನ್ನ ಬಿಲ್ಲು ಬಾಣವನ್ನು ಕೆಳಗೆ ಇಡುತ್ತಾನೆ. ಮನಸ್ಸು ಕುಗ್ಗಿಬಿಟ್ಟಿದೆ. ಈ ಯುದ್ಧ ನನಗೆ ಬೇಕೇನೋ ಕೃಷ್ಣ? ನಾನು ಗೆದ್ದರೂ ಕಳೆದು ಹೋಗಿರುವ ಎಲ್ಲ ನೆನಪಿನಿಂದ ಈ ವಿಜಯ ಕತ್ತಲೆಯಾಗುತ್ತದೆ ಎಂದನು ಅರ್ಜುನ. ಅವನ ಆತ್ಮವಿಶ್ವಾಸ ದೊಡ್ಡದು. ಗುರಿ ಹತ್ತಿರವಿದ್ದರೂ ಅವನು ಹಿಂದೆ ಸರಿಯುತ್ತಿದ್ದ. ಕೃಷ್ಣ ಆರಾಮವಾಗಿ ನಗುತ್ತಾ ಹೇಳಿದ, ಅರ್ಜುನ, ನೀನು ಯೋಧನಾಗಿದ್ದೀಯನೋ? ಆದರೆ ಇದು ನೀನು ಒಂದು ಕ್ಷಣಕ್ಕೆ ಮನುಷ್ಯನಂತೆ ತೋರುತ್ತಿದ್ದೀಯಾ. ಧರ್ಮದ ಹೋರಾಟದಿಂದ ನೀನು ಹಿಂದೆ ಸರಿದರೆ ಅದು ಅಪಾಯ. ನಿನ್ನ ಕೈಯಲ್ಲಿ ಬಿಲ್ಲು ಹಿಡಿಯುವುದಕ್ಕಿಂತ ಮನಸ್ಸಿನಲ್ಲಿ ಧೈರ್ಯ ಹಿಡಿಯುವುದು ಮುಖ್ಯ. ಆದ್ದರಿಂದ ಭಗವದ್ಗೀತೆ ಉಪದೇಶ ಆರಂಭವಾಯಿತು. ಕೃಷ್ಣನು ಹೇಳಿದ, ನಿನ್ನ ಕರ್ತವ್ಯವನ್ನು ನಿಭಾಯಿಸು, ಫಲದ ಆಸೆ ಇಡಬೇಡ. ನೀನು ಶರೀರವಲ್ಲ, ಆತ್ಮವಲ್ಲ. ಆತ್ಮನಿಗೆ ಸತ್ಯದ ಮಾರ್ಗದಲ್ಲಿ ಹೆದರಿ ನಿಲ್ಲಬೇಡ. ನಿನ್ನ ಗುರಿ ನಿನ್ನಿಂದ ಬಲವಂತವಾಗಿ ಹೊರಳುವುದಿಲ್ಲ, ಆದರೆ ನೀನು ಅದನ್ನು ಕಳೆದುಕೊಳ್ಳಬೇಡ. ಆದುದು ಅರ್ಜುನೊಳಗಿನ ಪರಿವರ್ತನೆ ಕ್ಷಣ. ಆತನಿಗೆ ಎದ್ದು ನಿಲ್ಲುವ ಶಕ್ತಿ, ದೃಢ ನಂಬಿಕೆ ಮತ್ತು ಭಗವಂತನ ಸಹಾಯದ ಅರಿವು ಮೂಡಿತು. ಅವನ ಮನಸ್ಸು ಶುದ್ಧವಾಯಿತು. ಆತನು ಮರುಪಡೆಯಿಲ್ಲದೆ ಧೈರ್ಯದಿಂದ ಯುದ್ಧವನ್ನು ಮುನ್ನಡೆಸಿದ. ಪ್ರತಿ ಬಾಣ ಹಾರಿಸುವಾಗ ಆತನು ಕ್ರೂರತೆಯೊಂದಿಗೆ ಅಲ್ಲ, ಧರ್ಮದೊಂದಿಗೆ ಹೋರಾಡಿದ. ಈ ಕಥೆಯ ಪಾಠ, ನಮ್ಮ ಜೀವನದಲ್ಲಿ ಇಂಥ ಯುದ್ಧಗಳು ಬರುತ್ತವೆ. ಮನಸ್ಸಿನ ಅಲೆಮಾರಿತನ, ಗುರಿಯ ಮೇಲೆ ಅನುಮಾನ ಅಥವಾ ಅಡಚಣೆಗಳ ಮುಖದಲ್ಲಿರುವ ಹಿಂಜರಿಕೆ. ನಾವೆಲ್ಲ ಒಂದೊಂದು ಕ್ಷಣದಲ್ಲಿ ಅರ್ಜುನನ್ನೇ ಹೋಲುತ್ತೇವೆ. ಆದರೆ ನಮ್ಮೊಳಗಿನ ಕೃಷ್ಣನು ನನ್ನನ್ನು ಕೇಳಿದರೆ ಧೈರ್ಯ ಮತ್ತು ಜೀವಿಸುತ್ತದೆ. ಧೈರ್ಯವಿದ್ದರೆ ದೇವರು ನಮ್ಮ ಜೊತೆ ಇರುತ್ತಾನೆ. ಹೀಗೆ ಶ್ರೀಕೃಷ್ಣವರು ಹೇಳಿದ ಸ್ಫೂರ್ತಿದಾಯಕ ಮಾತುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಸುಖವಾಗಿ ಇರೋಣ ಮತ್ತು ಶ್ರೀಕೃಷ್ಣವರ ಜ್ಞಾನವನ್ನು ಮಾಡುತ್ತಾ ಜೀವನ ಸಾರ್ಥಕಗೊಳಿಸೋಣ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.